दक्षिणामूर्तये नमः। गुरुं गणपतिं दुर्गां भास्करं शिवमच्युतं ब्रह्माणं गिरिजां लक्ष्मीं वाणीं वन्दे विभूतये। व्यासाय विष्णुरूपाय व्यासरूपाय विष्णवे नमो वये ब्रह्मनिधये वासिष्ठाय नमो नमः। एकदा नैमिषारण्ये ऋषयः शवनकारयः पप्रच्छ्रवणयः सर्वे सूतं पौराणिकं खलु। ಒಂದು ವ್ರತವನ್ನು ಮಾಡಿದಾಗ ಅದರ ಸಂಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಹೇಳಿದರೆ ವ್ರತದ ಮಹಿಮೆಗಳನ್ನು ಕೇಳಬೇಕು ಅಂತ ಹೇಳಿ ಪುರಾಣಗಳು ತಿಳಿಸಿಕೊಡ್ತವೆ. ಆ ಪ್ರಕಾರದಲ್ಲಿ ಇವತ್ತಿನ ದಿವಸ ಪೂರ್ಣಿಮೆ ಶುಭ ದಿವಸದಂದು ಸತ್ಯನಾರಾಯಣನ ವ್ರತವನ್ನು ಮಾಡಿದ್ದೀವಿ. ಆ ಕಥೆಯನ್ನು ನಾವೆಲ್ಲ ಭಕ್ತಿಯಿಂದ ಕೇಳೋಣ. ಏಕದಾ ನೈಮಿಷಾರಣ್ಯೇ ಋಷಯಃ ಶವನಕಾದಯಃ. ನೈಮಿಷ ಎಂಬಂತಹ ಒಂದು ಭಯಂಕರವಾದಂಥ ಅರಣ್ಯ, ದೊಡ್ಡದಾದಂತಹ ಅರಣ್ಯದಲ್ಲಿ ಸೂತ ಪುರಾಣಿಕರು ಶವನಕಾದಿ ಮಹಾಮುನಿಗಳಿಗೆ ಒಮ್ಮೆ ಪುರಾಣದ ಕಥೆಗಳನ್ನು ಹೇಳ್ತಾ ಇರ್ತಾರಂತೆ. ಆಗ ಸೂತರನ್ನ ಶವನಕರು ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರಂದ್ರೆ, ವ್ರತೇನ ತಪಸಾ ಕಿಂಬಾ ಪ್ರಾಪ್ಯತೆ ವಾಂಛಿತಂ ಫಲಂ. ಯಾವುದೇ ಒಂದು ವ್ರತವನ್ನೋ ತಪಸ್ಸನ್ನೋ ಮಾಡೋದ್ರಿಂದ ಮನುಷ್ಯನಿಗೆ ಇಷ್ಟಾರ್ಥ ಸಿದ್ಧಿಯಾಗ್ತದೆ, ಕಷ್ಟಗಳೆಲ್ಲ ದೂರವಾಗ್ತವೆ ಅಂತ ಹೇಳಿದ್ರೆ ಆ ವ್ರತ ಯಾವುದು ಅಥವಾ ತಪಸ್ಸು ಯಾವುದು ಅದನ್ನು ನಮಗೆ ತಿಳಿಸಿಕೊಡಿ ಅಂತೇಳಿ ಸೂತರನ್ನ ಗುರುಗಳನ್ನ ಕೇಳಿಕೊಂಡಾಗ ಆ ಸೂತ್ರ ಹೇಳ್ತಾರಂತೆ, ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ನೀವು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀರಿ. ಸ್ವರ್ಗೇ ಮರ್ತೇಚ ದುರ್ಲಭಂ. ಅದಕ್ಕೋಸ್ಕರವಾಗಿ ಸ್ವರ್ಗದಲ್ಲಿಯೂ ಭೂಲೋಕದಲ್ಲಿಯೂ ದುರ್ಲಭವಾದಂತಹ ಒಂದು ಶ್ರೇಷ್ಠವಾದಂಥ ವ್ರತವನ್ನು ನಿಮಗೆ ಉಪದೇಶ ಮಾಡ್ತೇನೆ ಅಂತ ಹೇಳಿ ಹಿಂದೆ ನಡೆದಂತಹ ಇತಿಹಾಸವನ್ನ ಆ ನಾರದರು ಹೇಳಲಿಕ್ಕೆ ಆ ಸೂತ ಪುರಾಣಿಕರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆ ಇತಿಹಾಸ ಯಾವುದು ಅಂದ್ರೆ ನಾರದರು ಮತ್ತೆ ಮಹಾವಿಷ್ಣು ಸಂವಾದ ರೂಪ ಅಂತ ಕಥೆ. ನಾರದರು ಒಮ್ಮೆ ಭೂಲೋಕಕ್ಕೆ ಬರ್ತಾರಂತೆ. ಭೂಲೋಕಕ್ಕೆ ಬಂದಂತಹ ಸಮಯದಲ್ಲಿ ಇಡೀ ಭೂಮಂಡಲವನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಒಮ್ಮೆ ನೋಡಿದಾಗ ನಾರದರಿಗೆ ಕಂಡು ಬಂದದ್ದು ಏನಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಜೀವಿಯೂ ಕೂಡ ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳ ದೇಶದಿಂದ ದುಃಖವನ್ನು ಅನುಭವಿಸುವಂಥದ್ದು ನಾರದರಿಗೆ ಗೋಚರವಾಗಿದೆ. ತ್ರಿಕಾಲ ಜ್ಞಾನಿಗಳಾದಂತಹ ನಾರದರು ಒಮ್ಮೆ ಯೋಚಿಸ್ತಾರಂತೆ, ಮನುಷ್ಯರಿಗೆ ಅಥವಾ ದೇವತೆಗಳಿಗೆ ಕಷ್ಟ ಬಂದಾಗ ಪರಿಹಾರ ಮಾಡತಕ್ಕಂತಹ ಏಕೈಕ ದೇವ ಯಾರು? ಮಹಾವಿಷ್ಣು ಮಾತ್ರ ಎಂಬುದಾಗಿ ತಿಳಿದುಕೊಂಡವರಾಗಿ ನೇರವಾಗಿ ವಿಷ್ಣುವಿನ ಲೋಕವಾದಂತಹ ವೈಕುಂಠಕ್ಕೆ ತೆರಳುತ್ತಾರೆ. ಅಲ್ಲಿಯ ವೈಕುಂಠದಲ್ಲಿ ಶ್ರೀಮನ್ನಾರಾಯಣನನ್ನ ನೋಡಿ ಅತ್ಯಂತ ಸಂತೋಷ ಚಿತ್ತರಾಗ್ತಾರೆ. ನಾನಾ ರೀತಿಯಾಗಿ ಸ್ತೋತ್ರವನ್ನು ಮಾಡಲಿಕ್ಕೆ ಉಪಕ್ರಮಿಸ್ತಾರಂತೆ ನಾರದ ಮಹರ್ಷಿಗಳು. ನಮೋ ವಾಂಗ್ಮನಸಾತೀತ ರೂಪಾಯ ಅನಂತ ಶಕ್ತಯೇ ಆದಿಮಧ್ಯಾಂತಹೀನಾಯ ನಿರ್ಗುಣಾಯ ಗುಣಾತ್ಮನೇ ಎಂಬುದಾಗೆಲ್ಲ ಸ್ತೋತ್ರವನ್ನು ಮಾಡ್ತಾರಂತೆ ನಾರದರು. ಕಾಯಿಕ ವಾಚಿಕ ಮಾನಸಿಕ ಇಂದ್ರಿಯಗಳಿಗೆ ಸಿಲುಕದೇ ಇರತಕ್ಕಂತಹ ಮಹಾವಿಷ್ಣುವೇ ನಿನಗೆ ನಮಸ್ಕಾರ. ಯಾವ ದೇವನಾದಂತಹ ನಿನಗೆ ಆದಿ ಇಲ್ಲವೋ ಮಧ್ಯವಿಲ್ಲವೋ ಅಂತ್ಯವಿಲ್ಲವೋ ಅಂತಹ ಮಹಾವಿಷ್ಣುವೇ ನಿನಗೆ ನಮಸ್ಕಾರ. ಭಕ್ತಾನಾಂ ಆರ್ತಿನಾಶಿನೇ, ಭಕ್ತರ ಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕೆ ನಿರತನಾಗಿರತಕ್ಕಂತಹ ಹೇ ಮಹಾವಿಷ್ಣುವೇ ನಿನಗೆ ನಮಸ್ಕಾರ ಅಂತೇಳಿ ನಾನಾ ರೀತಿಯಾಗಿ ಸ್ತೋತ್ರವನ್ನು ಮಾಡಿದಾಗ ಶ್ರೀಮನ್ನಾರಾಯಣನು ಸುಪ್ರೀತನಾಗ್ತಾನೆ. ನಾರಾಯಣನು ನಾರದರನ್ನ ಪ್ರಶ್ನೆ ಮಾಡ್ತಾನಂತೆ, ನಾರದರೇ ನೀವು ಯಾತಕ್ಕೋಸ್ಕರವಾಗಿ ಬಂದಿದ್ದೀರಿ? ನಿಮ್ಮ ಮನಸ್ಸಲ್ಲಿರುವಂತಹ ಉದ್ದೇಶವಾದರೂ ಏನು ತಿಳಿಸಿ ಅಂತ ಹೇಳಿ ಕೇಳಿಕೊಳ್ತಾರಂತೆ. ಆಗ ನಾರದರು ಹೇಳ್ತಾರಂತೆ, ಮರ್ತ್ಯಲೋಕೆ ಜನಾ ಸರ್ವೇ ನಾನಾ ಕ್ಲೇಶ ಸಮನ್ವಿತಾ ನಾನಾ ಯೋನಿ ಸಮತ್ಪನ್ನಾ ಪಚ್ಯಂತೆ ಪಾಪಕರ್ಮಭಿಃ. ಮರ್ತ್ಯಲೋಕ ಅಂದ್ರೆ ಭೂಲೋಕ. ಭೂಲೋಕದಲ್ಲಿ ಪ್ರತಿಯೊಬ್ಬ ಜೀವಿಯೂ ಕೂಡ ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳ ಲೇಷದಿಂದ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಆ ದುಃಖಕ್ಕೆ ಪರಿಹಾರೋಪಾಯವನ್ನು ತಿಳಿಸಿ ಪರಮಾತ್ಮ ಅಂತ ಕೇಳಿಕೊಂಡಾಗ ಶ್ರೀಮನ್ನಾರಾಯಣನು ತನ್ನ ದಿವ್ಯ ಸ್ವರೂಪವನ್ನು ಪ್ರಕಟಗೊಳಿಸ್ತಾನೆ. ಅದೇ ಸತ್ಯ ಸ್ವರೂಪ. ನಾರದರಿಗೆ ಹೇಳ್ತಾನಂತೆ ಶ್ರೀಮನ್ನಾರಾಯಣನು, ಈ ನನ್ನ ಈ ದಿವ್ಯ ಸ್ವರೂಪವನ್ನು ಸತ್ಯನಾರಾಯಣ ಎಂಬುದಾಗಿ ತಿಳಿದುಕೋ. ಈ ದಿವ್ಯ ಸ್ವರೂಪವನ್ನು ಯಾವ ಭಕ್ತನಾದವನು ವ್ರತದ ರೂಪದಲ್ಲಿ ಆರಾಧಿಸ್ತಾನ ನನ್ನನ್ನ, ಅವನ ದುಃಖ ಶೋಕಾದಿಶಮನಂ ಧನಧಾನ್ಯ ಪ್ರವರ್ಧನಂ, ಅವನ ದುಃಖ ಶೋಕ ಏನೇ ಇದ್ರೂ ಕೂಡ ನಾನು ಪ್ರಶಾಂತ ಮಾಡ್ತೇನೆ, ದೂರ ಮಾಡ್ತೇನೆ. ಬಡವನಾದವನು ಶ್ರೀಮಂತನಾಗ್ತಾನೆ. ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ. ಸ್ತ್ರೀಯರು ಸೌಭಾಗ್ಯವತಿಯರಾಗ್ತಾರೆ. ಯಾರಿಗೆ ಸಂತಾನವಿಲ್ಲವೋ ಅವರ ಸಂತತಿಯನ್ನು ಪಡೆದುಕೊಳ್ತಾರೆ. ಸರ್ವತ್ರ ವಿಜಯಪ್ರದಂ. ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ನನ್ನ ವ್ರತವನ್ನ ಮನುಷ್ಯನಾದವನು ಮಾಡ್ತಾನೋ ಅವನ ಸಂಪೂರ್ಣ ಅನುಗ್ರಹವನ್ನು ನಾನು ಆಶಯವನ್ನು ಈಡೇರಿಸ್ತೇನೆ ಅಂತೇಳಿ ಶ್ರೀಮನ್ನಾರಾಯಣನು ನಾರದರಿಗೆ ಉಪದೇಶ ಮಾಡ್ತಾನಂತೆ. ಆ ನಾರದರಾದರೂ ಭೂಲೋಕಕ್ಕೆ ಬಂದು ಪ್ರಚಾರ ಪಡಿಸ್ತಾರಂತೆ, ಉಪದೇಶವನ್ನು ಮಾಡ್ತಾರಂತೆ. ಅಂತಹ ದಿವಸದಿಂದ ಇಲ್ಲಿಯ ತನಕೂ ಕೂಡಿ ವ್ರತಕ್ಕೆ ಏನು ಹೆಸರು ಬಂತು? ಸತ್ಯನಾರಾಯಣ ಸ್ವಾಮಿ ವ್ರತ ಎಂಬಂತಹ ಹೆಸರು ಪ್ರಖ್ಯಾತಗೊಂಡಿತು. ಹೀಗೆ ಕಥೆಗಳನ್ನು ಹೇಳುವಾಗ ಸೂತರನ್ನ ಶೌನಕರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಗುರುಗಳೇ
ಈ ವ್ರತವನ್ನು ಯಾರು ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬೇಕು, ವ್ರತದ ವಿಧಿವಿಧಾನಗಳಾದರೆ ಏನು, ಅಥವಾ ಹಿಂದೆ ಈ ವ್ರತವನ್ನು ಯಾರಾದರೂ ಮಾಡಿ ಒಳ್ಳೆಯ ಫಲವನ್ನು ಅನುಭವಿಸಿದಿರುವುದನ್ನು ತಿಳಿಸಿಕೊಡಿ ನಮಗೆ ಅಂತ ಕೇಳಿಕೊಂಡಾಗ ಸೂತ್ರ ಹೇಳ್ತಾರಂತೆ, ಯಸ್ಮಿನ್ ತಸ್ಮಿನ್ ದಿನೇ ಮರ್ತ್ಯ ಶ್ರದ್ಧಾಭಕ್ತಿ ಸಮನ್ವಿತ. ಯಾವ ದಿವಸ ಬೇಕಾದರೂ ಕೂಡ ಈ ವ್ರತವನ್ನು ಮಾಡಬೇಕು. ಪೂರ್ಣಿಮಾಯಾಂಚ ಸಂಕ್ರಾಂತವು, ಪೂರ್ಣಿಮೆ, ಸಂಕ್ರಾಂತಿ, ಏಕಾದಶಿ ಇಂತಹ ಪರ್ವ ದಿವಸಗಳಲ್ಲಿ ಈ ವ್ರತವನ್ನು ಮಾಡಿದರೆ ಹೆಚ್ಚಿನ ಫಲವನ್ನು ಮನುಷ್ಯನು ಪಡೆದುಕೊಳ್ತಾನೆ. ತನ್ನ ಮನೆಯಲ್ಲಿ, ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ, ವೃಕ್ಷ ಮೂಲೆಯಲ್ಲಿ, ಎಲ್ಲಿ ಬೇಕಾದರೂ ಕೂಡ ಈ ವ್ರತವನ್ನು ಮಾಡಬಹುದು. ಶ್ರದ್ಧೆಯಿಂದ ಭಕ್ತಿಯಿಂದ ಈ ವ್ರತವನ್ನು ಮಾಡಿದ್ದೇ ಆದಲ್ಲಿ ವಾಂಛಾ ಸಿದ್ಧಿರ್ ಭವೇ ಧ್ರುವಂ, ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಬೆಳಗಿನ ಜಾವದಲ್ಲಿ ಎದ್ದು ಸ್ನಾನಾದಿಗಳನ್ನು ಪೂರೈಸಿ ಧರ್ಮದಲ್ಲೇ ಉಳ್ಳಂತಹ ಮನುಷ್ಯನು ಭಕ್ತಿ ಶ್ರದ್ಧೆಯಿಂದ ಪರಿವಾರ ದೇವತಾ ಸಹಿತನಾದಂತಹ ಶ್ರೀಮನ್ನಾರಾಯಣನ ಸತ್ಯ ಸ್ವರೂಪವಾಗಿ ಆವಾಹನ ಮಾಡಿ ಆತನಿಗೆ ಧ್ಯಾನ, ಆವಾಹನ ಮೊದಲಾದಂತಹ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಆ ಭಗವಂತನಿಗೆ ಇಷ್ಟವಾಗಿರತಕ್ಕಂತಹ ಸಪಾದೆಂಬಂತಹ ಭಕ್ಷಣ ನಿವೇದನೆ ಮಾಡಬೇಕು. ನೆಂಟರಿಂದ ಇಷ್ಟರಿಂದ ಒಡಗೂಡಿ ಕಥಾಶ್ರವಣವನ್ನು ಮಾಡಬೇಕು. ತಾನು ನೆಂಟರು ಇಷ್ಟರು ಎಲ್ಲರೂ ಕೂಡಿ ಪ್ರಸಾದವನ್ನು ಸ್ವೀಕರಿಸಬೇಕು. ಹೀಗೆ ಮಾಡಿದ್ದೇ ಆದಲ್ಲಿ ವಾಂಛಾ ಸಿದ್ಧಿ ಹೇಳುವಂಥದ್ದು ಉಂಟಾಗ್ತದೆ, ಇಷ್ಟಾರ್ಥ ಸಿದ್ಧಿ ಆಗ್ತದೆ. ವಿಶೇಷತಃ ಕಲಿಯುಗೆ ಲಘು ಬಾಲ್ಯೋಸ್ತಿ ಭೂತಲೆ, ವಿಶೇಷವಾಗಿ ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವು ಶ್ರೇಷ್ಠವಾಗಿರತಕ್ಕಂಥ ವ್ರತವು, ಅತ್ಯಂತ ಶೀಘ್ರವಾಗಿ ವರವನ್ನ ಕೊಡತಕ್ಕಂಥ ವ್ರತವು ಎಂಬುದಾಗಿ ಹೇಳುತ್ತಾ ಸೂತ ಪುರಾಣಿಕರು ಶವನಕಾದಿ ಮಹಾಮುನಿಗಳಿಗೆ ಪ್ರಥಮೋಧ್ಯಾಯಕ್ಕೆ ಮಂಗಲವನ್ನು ಹೇಳ್ತಾರೆ. ಸತ್ಯಾಸಂ ವೇದಮಾನಸ್ಯ ಕಾಮಾಃ